ಬ್ಯಾಂಕಿನ 120ನೇ ವರ್ಷದ ವಾರ್ಷಿಕ ಮಹಾಸಭೆ ಈ ದಿನ ನಮ್ಮ ನಗರದ ಜೆಕೆ ಮೈದಾನದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಹಿ ಸಂಗ್ರಹಣೆ ಕಾರ್ಯಕ್ರಮ ಇದೆ. ಮತ್ತೆ 10 ಗಂಟೆಗೆ ವೇದಿಕೆ ಕಾರ್ಯಕ್ರಮ. ತುಂಬಾ ಸುಲಲಿತವಾಗಿ ನಮ್ಮ ಸದಸ್ಯರು ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ತಕ್ಕ ಉತ್ತರಗಳನ್ನು ಕೂಡ ನಮ್ಮಲ್ಲಿ ಇತ್ತು. ಯಾವುದೇ ಬ್ಯಾಂಕಿನಲ್ಲಿ ಯಾವುದೇ ಒಂದು ಆ, ಕ್ರಮಬದ್ಧವಾಗಿರೋದ್ರಿಂದ ಯಾರು ಏನೇ ಕೇಳೋದು ಅದು ಕ್ರಮಬದ್ಧವಾಗಿ ಹಾಗಾಗಿ ನಾವು ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಈ ಸಭೆಯಲ್ಲಿ ಅದು ಮುಗಿದ ತಕ್ಷಣ ನಾವು ಏನು ನಮ್ಮ ಹಿರಿಯ ಸದಸ್ಯರಿದ್ರು ಅವ್ರಿಗೆ ಸನ್ಮಾನ ಮಾಡಿ ಈಗ SSLC PUC ಮತ್ತು ವಿವಿಧ ಕ್ರೀಡಾ ವಿಭಾಗದಲ್ಲಿ ಯಾರು ನಮ್ಮ ಸದಸ್ಯರ ಮಕ್ಕಳುಗಳು ಪ್ರಶಸ್ತಿನ ಪಡ್ಕೊಂಡಿದ್ರು ಅವ್ರಿಗೂ ಕೂಡ ಸನ್ಮಾನನ ಮಾಡ್ತಾ ಇದ್ವಿ. ಒಟ್ಟು ಟೋಟಲ್ ಆಗಿ ಹಿರಿಯ ಸದಸ್ಯರು ಮತ್ತು ಮಕ್ಕಳುಗಳು ಪ್ರತಿಭಾ ಪುರಸ್ಕಾರ ಎರಡೂ ಸೇರಿದ್ರೆ ಒಂದು 500ಕ್ಕೂ ಹೆಚ್ಚು ನಾವು ಬ್ಯಾಂಕಿಂದ ಪ್ರತಿ ವರ್ಷ ಮಾಡ್ಕೊಂಡು ಬಂದಂಗೆ ಇದೆ. ಮತ್ತೆ ಈ ಸದಸ್ಯರಲ್ಲಿ ಮನವಿ ಮತ್ತೊಂದು ಏನ್ ಮಾಡೋದು ಅಂತಂದ್ರೆ ಸಂಜೆ 6 ಗಂಟೆ ಸಹಿ ಸಂಗ್ರಹಣೆ ಮತ್ತು CV ದಯಮಾಡಿ ಆಯಾ ಬೂತ್ಗಳಿಗೆ ಶೇರ್ ಪುಸ್ತಕವನ್ನು ತಗೊಂಡು ಬಂದು ದಯವಿಟ್ಟು ಕೇಳ್ಕೊತೀನಿ. ಮತ್ತೊಮ್ಮೆ ನಮ್ಮ ಮೈಸೂರು ಕೋಆಪರೇಟಿವ್ ಎಲ್ಲ ಸದಸ್ಯರು 120ನೇ ವರ್ಷದ ಮಹಾಸಭೆಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ. ಜೆ ಯೋಗೇಶ್, ಅಧ್ಯಕ್ಷರು ಅಳಿಸ್ತಕ್ಕಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಆರೋಪಗಳು. ಈಗ ನೋಡಿ, ಹಿಂದೆ ಇದ್ದವರು ಅದನ್ನ ಸದ್ಬಳಕೆಯನ್ನ ಕರೆಕ್ಟ್ ಆಗಿ ಮಾಡಿದಿದ್ರೆ ಅವತ್ತಿನ ನಮ್ಮ ಹಿರಿಯ ನಿರ್ದೇಶಕರುಗಳು ಏನೇನ್ ಕಾರಣಗಳಂತ ಆಯ್ತು, ಏನೇನ್ ತೊಂದರೆ ಆಯ್ತು ಅದು ಗೊತ್ತಿಲ್ಲ. ಅವರು ಕೂಡ ಆವತ್ತಿನ ದಿನ ನಮ್ಮ ಹಿರಿಯ ನಿರ್ದೇಶಕರುಗಳು ನಗರ ಜಿಲ್ಲಾಧಿಕಾರಿಗೆ ಒಂದು CS ನ ಅಪ್ಲೈ ಮಾಡಿ ದುಡ್ಡನ್ನು ಪಡ್ಕೊಂಡಿದ್ದಾರೆ. ಅವರು ಅಲ್ಲಿ ಒಂದು ಫೌಂಡೇಶನ್ ಅಂತ ಹಾಕಿದ್ರು, ಅದು ಆಲ್ರೆಡಿ ಎಲ್ಲ ಕಣ್ಮರೆ ಆಗ್ಬಿಟ್ಟಿತ್ತು. ಈಗ ಅದು 20 ವರ್ಷ ಆಗಿದೆ. ಅದನ್ನ ಯಾರು ಕೂಡ ಮುಂಚೂಣಿಗೆ ತಗೊಂಡು ಬಂದು ಅದನ್ನ ಮತ್ತೆ ವಾಪಸ್ ಪಡ್ಕೊಂಡು ಬ್ಯಾಂಕಿಗೆ ಬ್ರಾಂಚ್ ನ ನಿರ್ಮಾಣ ಮಾಡ್ಲಿಕ್ಕೆ, ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಯಾರು ಅದಕ್ಕೆ ವಾಪಸ್ ಹೊರಟೋಗಿದ್ರು. ನಾವು ಎಲ್ಲೂ ಕೂಡ ಅವ್ರದ್ದು ಶಿಲಾನ್ಯಾಸ ಕಲ್ಲುಗಳನ್ನ ನಾವ್ ಹಿಂದೆ ಹಾಕಿದೀವಿ, ಹಿಂದೆ ಹಾಕ್ತೀವಿ ಅಂತ ಎಲ್ಲೂ ಹೇಳೇ ಇಲ್ವಲ್ಲ, ಎಲ್ಲೂ ಹೇಳಿಲ್ಲ ನಾವು. ಯಾಕೆ ಅಂದ್ರೆ ಈಗ ಕೋರ್ಟ್ ಅಲ್ಲಿ ಪ್ರಕರಣ ಇತ್ತು, ಅದನ್ನ ನಮ್ಮ ಬ್ಯಾಂಕ್ಗೆ ಪಡ್ಕೊಳ್ಳೋದಕ್ಕೆ 6 ತಿಂಗಳು ಕಾಲಾವಕಾಶ ಕೊಟ್ಟಿದೆ ನಮ್ಮ ವಕೀಲರು. ಮತ್ತೆ 6 ತಿಂಗಳಲ್ಲಿ ನಿಮ್ಗೆ ಏನು CS ನ ವಾಪಸ್ ಕೊಟ್ಟಿದ್ದೀವಿ ಅದನ್ನ ಪ್ರೋಗ್ರೆಸ್ ತೋರಿಸ್ಬೇಕು ಅಂತ ಹೇಳಿ. ಪ್ರೋಗ್ರೆಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಟ್ಯಾಕ್ಸ್ ಕಟ್ಟಬೇಕು. ಕಂದಾಯ ಕಟ್ಟಿರ್ಲಿಲ್ಲ, ಕಂದಾಯ ಕಟ್ಟಬೇಕು. ಕಂದಾಯ ಕಟ್ಟಾದ್ಮೇಲೆ ನೀವು ಪ್ರಗತಿಲಿ ಇದೆ ಅಂತ ಹೇಳಿದ್ರೆ ಬುದ್ಧಿ ಪೂಜೆ ಮಾಡಿದ್ರು, ಬುದ್ಧಿ ಪೂಜೆ ಮಾಡಿ ದಿನಗಳಲ್ಲಿ ಇಂದಂತ ನಿರ್ದೇಶಕರುಗಳು ಅವರು ಮಾಡ್ಕೊಟ್ಟು ಹೋಗಿರುವಂತ ಆ ದಿನೇ ನಾವು ಮಾಡ್ತಾ ಇರೋದು. ನಾವ್ ಯಾರನ್ನೋ ಕಡೆಗಣಿಸುವಂತ ಪ್ರಶ್ನೆ ಇಲ್ಲೇ ಇಲ್ಲ. ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಮುಖ್ಯ ಕಾರಣ ನಾವೇ ಈ ಸಂಸ್ಥೆಗೆ ಹುಡುಗಿ ಮತ್ತೆ ಇದಕ್ಕೆ ಈ ಸಂಸ್ಥೆಗೆ ಆಶೀರ್ವಾದ. ಮತ್ತೆ ಎಲ್ಲಾ ನಮ್ಮ ಹಿಂದೆ ಇದ್ದಂತ P. ನಾಗರಾಜ್ ಅವರು, S. ಕೃಷ್ಣ ಅವರು, ಹಿಂದೆ ತುಂಬಾ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಯಾರ್ಯಾರಿದ್ರು ಅವರೆಲ್ಲ ನಡ್ಸ್ಕೊಂಡ್ ಬಂದ ಆದಿಲಿ ಹೊಸದಾಗಿ ಬಂದಂತ ಆಡಳಿತ ಮಂಡಳಿಗಳು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ರೆ ಯಾವುದೇ ರೀತಿ ಹಿಂದೆ ನಡ್ಸ್ಕೊಂಡು ಹೋಗಿರೋದನ್ನ ನಾವು ಹೊರಸಾಕುವಂತ ಕೆಲಸ ಮಾಡಲ್ಲ. ಅವ್ರು ಏನು ಹಾಕೊಂಡ್ಬಿಟ್ಟು ಹೋಗಿದ್ರು ಅಂತದನ್ನ ಉಳಿಸುವಂತ ಕೆಲಸ ನಾವು ಮಾಡಿದ್ದೀವಿ. ಯಾವುದೇ ರೀತಿ ಗೊಂದಲ ಇಲ್ಲ. ನೂತನ ಕಟ್ಟಡ ಯಾವಾಗ ಆಗ್ಬೋದು ಸರಿ. ಕೋಆಪರೇಟಿವ್ ಬ್ಯಾಂಕಿನ 120ನೇ ಸರ್ವಸದಸ್ಯರ ವಾರ್ಷಿಕ ಮಹಾಸಭೆ ಈ ದಿನ ಗ್ರೌಂಡ್ಸ್ ನಡೀತಾರೆ, ಅಲುಮಿನಿ ಆಡಿಟೋರಿಯಂ. ಈ 23/8/2026 ಭಾನುವಾರ ಏನಿದೆ, ಈ ಒಂದು ಮಹಾಸಭೆಗೆ ನಾವು ಎಲ್ಲ ಹಿರಿಯ ಸದಸ್ಯರ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರ ಅಂದ್ರೆ ನಮ್ಮ ಬ್ಯಾಂಕಿನ ಏನ್ ಸದಸ್ಯರು ಇರ್ತಾರೆ ಅವರ ಮಕ್ಕಳು SLC PUC ಮತ್ತು ಡಿಗ್ರಿ ಇದರಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ರೆ ಅಂತವ್ರಿಗೆ ಒಂದು ಸನ್ಮಾನ ಮಾಡ್ತೀವಿ. ಅದರಿಂದ ಅವ್ರಿಗೆ ಎನ್ಕರೇಜ್ಮೆಂಟ್ ಸಿಗ್ಲಿ ಅನ್ನೋ ಉದ್ದೇಶ. ಅದ್ರ ಜೊತೆಗೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಈಗ ನಾವು ನ್ಯಾಷನಲ್ ಲೆವೆಲ್ ಮತ್ತೆ ರಾಜ್ಯ ಮಟ್ಟದ, ರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಭಾಗವಹಿಸಿದ್ರೆ, ಅದ್ರಲ್ಲಿ ಪದಕ ಗಳಿಸಿದ್ರೆ ಆಟೋಟ ಸ್ಪರ್ಧೆದು ಕೂಡ ನಾವು ಸನ್ಮಾನ ಮಾಡ್ತೀವಿ. ಒಂದು 200 ಜನಕ್ಕೆ ಇವತ್ತು ಪ್ರತಿಭಾ ಪುರಸ್ಕಾರ, ಒಂದು 120 ಜನಕ್ಕೆ ನಾವು ಹಿರಿಯ ಸದಸ್ಯರ ಸನ್ಮಾನ. ಹಿರಿಯ ಸದಸ್ಯರು ಅಂದ್ರೆ ನಾವು ಹಿರಿಯ ಸದಸ್ಯರ ಶ್ರೇಣಿ ಏನು ನಮ್ದು ರಿಜಿಸ್ಟ್ರಾರ್ ಇರುತ್ತೆ, ಅಂದ್ರೆ ಸದಸ್ಯರ ಲಿಸ್ಟ್ ಇರುತ್ತೆ, ಅದರಲ್ಲಿ ಫಸ್ಟ್ ಇಯರ್ ಮೆಂಬರ್ ಆಗಿರ್ತಾರೆ. ಅವ್ರಿಗೆ ಈ ಸರಿ 16,000ದಿಂದ ಸ್ಟಾರ್ಟ್ ಮಾಡಿ 120ನೇ ಸದಸ್ಯರಿಗೆ ಸನ್ಮಾನ ಮಾಡ್ತೀವಿ. ಒಂದು ವಿಶೇಷ ಏನಂದ್ರೆ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ 100 ವರ್ಷ ಏನು ಶತಮಾನೋತ್ಸವ ಆಚರಿಸ್ತು, ಅಲ್ಲಿಂದನೂ ಸತತವಾಗಿ 100 ಜನಕ್ಕೆ 100ನೇ ವರ್ಷ, 101ನೇ ವರ್ಷಕ್ಕೆ 101 ಜನಕ್ಕೆ, 102ನೇ ವರ್ಷ 102 ಜನಕ್ಕೆ, ಆ ತರ ನಾವು ಸದಸ್ಯರಿಗೆ ಸನ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಸರಿ 120ನೇ ವರ್ಷ ಆಗಿರೋದ್ರಿಂದ 120 ಸದಸ್ಯರು, ಹಿರಿಯ ಸದಸ್ಯರಿಗೆ ಸನ್ಮಾನ ಮಾಡಿದೀವಿ. ಹೀಗೆ ಪ್ರತಿ ವರ್ಷ ಇದು ಮುಂದುವರಿಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲಾ ಸದಸ್ಯರಿಗೂ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಬಂದಿರುವಂತ ಎಲ್ಲ
ಇವತ್ತಿನ ದಿನ ಏನ್ ಸೇರಿದ್ದಾರೆ ಎಲ್ಲ ಹಿರಿಯ ಸಹಕಾರಿಗಳಿಗೂ ಹಾಗೂ ಇದಕ್ಕೆಲ್ಲ ಸಹಕರಿಸಿ ಎಲ್ರಿಗೂ ವಂದನೆ ಅರ್ಪಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಬ್ಯಾಂಕ್ ಅಭಿವೃದ್ಧಿಗೆ ನಾವು ಎಲ್ಲ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಅದು ನಿಮ್ಮ ಹುದ್ದೆ ವಿಚಾರವಾಗಿ